ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಅವರು ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂದ್ರೆ ಒಂದೊಂದು ಜಿಲ್ಲೆಗಳಲ್ಲೂ ಇವತ್ತು ಮದ್ಯದಂಗಡಿ ಓಪನ್ ಆಗ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರುವಂತಹ ಪುಟ್ಟಪ್ಪ ಅವರು ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ಪುಟ್ಟಪ್ಪ, ಇವತ್ತು ಮದ್ಯದಂಗಡಿಗೆ ಸಾಕಷ್ಟು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬೆಳಿಗ್ಗೆ 9ರಿಂದ ಸಂಜೆ 7 ಗಂಟೆವರೆಗೂ ಕೂಡ ಪರ್ಮಿಷನ್ ಕೊಡಲಾಗಿದೆ. ಸೊ ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ, ಯಾವೆಲ್ಲ ಕ್ರಮಗಳನ್ನ ಜರುಗಿಸ್ತಾ ಇದ್ದಾರೆ ಅಲ್ಲಿ? ಖಂಡಿತ ಚೈತ್ರ, ರಾಜ್ಯದಲ್ಲಿ ಇಂದಿನಿಂದ ಲಾಕ್ಡೌನ್ ಸಡಿಲಿಕೆಯಾಗಿದ್ದು 3ನೇ ಹಂತದ ಲಾಕ್ಡೌನ್ನಲ್ಲಿ ಸಾಕಷ್ಟು ವಿನಾಯಿತಿಗಳನ್ನು ನೀಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮದ್ಯದ ಅಂಗಡಿಯನ್ನು ತೆರೆಯೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿರೋದು ಮದ್ಯಪ್ರಿಯರಲ್ಲಿ ಒಂದಿಷ್ಟು ಖುಷಿಯನ್ನು ತಂದಿದೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಮೈಸೂರಿನ ಬಹುತೇಕ ಮದ್ಯದ ಅಂಗಡಿಗಳು ಈಗ ತೆಗೆಯೋದಕ್ಕೆ ಸಿದ್ಧವಾಗಿದೆ. ಅದರ ಜೊತೆಯಲ್ಲಿ ಪ್ರಮುಖವಾಗಿ CL2 ಹಾಗೂ CL11 ಅಂದರೆ ಬಾರ್ ಅಥವಾ ವೈನ್ ಶಾಪ್ಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಸಿಗೋದಿಲ್ಲ. ಅವುಗಳ ಜೊತೆಯಲ್ಲಿ ಸಾಕಷ್ಟು ಲಾಕ್ಡೌನ್ ಸಡಿಲಿಕೆ ಆಗಿರೋದ್ರಿಂದ ಬೇರೆ ರೀತಿಯಾದಂಥ ಆರ್ಥಿಕ ಚಟುವಟಿಕೆಗಳು ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೂ ಸಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದೇ ರೀತಿಯಾದಂಥ ವಾತಾವರಣ ರಾಜ್ಯಾದ್ಯಂತ ಬಹುತೇಕ ವಲಯಗಳಿದೆ. 3 ಝೋನ್ಗಳಾಗಿ ಏನು ರಾಜ್ಯ ಸರ್ಕಾರ ವಿಂಗಡಣೆಯನ್ನು ಮಾಡಿದೆ, ಗ್ರೀನ್ ಝೋನ್, ಆರೆಂಜ್ ಝೋನ್ ಹಾಗೂ ರೆಡ್ ಝೋನ್ಗಳಲ್ಲೂ ಸಹ ಈ ರೀತಿಯಾದಂಥ ವಿನಾಯಿತಿಗಳು ಇರೋದ್ರಿಂದ ಮೈಸೂರಿನಲ್ಲಿ ಮದ್ಯದ ಅಂಗಡಿಗಳನ್ನು ತೆರೆಯೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಸಹ ನಿರಂತರವಾಗಿ ಮದ್ಯ ಸಿಗಲಿದೆ. ಆದರೆ ಮೈಸೂರು ರೆಡ್ ಝೋನ್ ವ್ಯಾಪ್ತಿಯಲ್ಲಿರೋದ್ರಿಂದ ಇಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಬೆಳಿಗ್ಗೆ 6ರಿಂದ 12ರವರೆಗೆ ಮಾತ್ರ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಅದಾದ ನಂತರ ಅಗತ್ಯ ಸೇವೆಗಳಿಗೆ ಮಾತ್ರ ಓಡಾಟವನ್ನು ಮಾಡಬೇಕು ಅಂತ ಮೈಸೂರು ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ. ಮತ್ತು ಯಾವ್ದ್ಯಾವ್ದು ಇರುತ್ತೆ, ಯಾವ್ದ್ಯಾವ್ದು ಇರಲ್ಲ ಅನ್ನೋದನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದ್ದು, ನಗರದ 91 ರಸ್ತೆಗಳಲ್ಲಿ ಮಾತ್ರ ವಾಣಿಜ್ಯ ಚಟುವಟಿಕೆ ಇರಲಿದೆ. ಅಂಥದ್ದೇ ಒಂದು ರಸ್ತೆಯಲ್ಲಿ ನಾವಿದ್ದೇವೆ ಚೈತ್ರ. ನಾವೀಗ ನಿಂತಿರುವಂಥದ್ದು ಮೈಸೂರಿನ ಶಿವರಾಂಪೇಟೆ ರಸ್ತೆಯಲ್ಲಿ. ಇದು ನಗರದ ಹೃದಯ ಭಾಗದಲ್ಲಿರುವಂಥ ಒಂದು ರಸ್ತೆ. ಇಲ್ಲಿ ಸಾಕಷ್ಟು ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಸಹ ವ್ಯಾಪಾರ ವಹಿವಾಟು ಶುರುವಾಗಿದೆ. ಬೆಳಿಗ್ಗೆ ಸಾಕಷ್ಟು ಜನ ತಮಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಕೊಳ್ಳೋದಕ್ಕೆ ಈಗ ಶಿವರಾಂಪೇಟೆಯ ರಸ್ತೆಗೆ, ಹಳೆ ಸಂತೆಪೇಟೆ ರಸ್ತೆಗೆ ಬಂದು ನಿಂತಿದ್ದಾರೆ. ಇಲ್ಲೂ ಸಹ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂಥ ಸೂಚನೆಗಳನ್ನು ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಮೈಸೂರು ಇವತ್ತಿನಿಂದ ಮತ್ತೆ ಆರಂಭವಾಗುತ್ತೆ, ಅಂದರೆ ಪುನರಾರಂಭವಾಗ್ತಿದೆ ಅಂತಲೇ ಹೇಳ್ಬೋದು. ಮೈಸೂರು ಅತ್ಯಂತ ಹೆಚ್ಚು ಕೇಸ್ಗಳನ್ನು ಹೊಂದಿದ್ದಂಥ ಜಾಗವಾಗಿತ್ತು. ಇವತ್ತಿಗೂ ಸಹ ರೆಡ್ ಝೋನ್ ವ್ಯಾಪ್ತಿಯಲ್ಲಿದೆ. ಈ ಎಲ್ಲದರ ಪರಿಣಾಮವಾಗಿ ಒಂದು ರೀತಿಯಾದಂಥ ಸಡಿಲಿಕೆ ಸಿಕ್ಕಿರೋದು ಸಾರ್ವಜನಿಕರಲ್ಲಿ ಒಂದು ರೀತಿ ನೆಮ್ಮದಿ ತಂದಿದೆ ಅಂತ ಹೇಳ್ಬೋದು ಚೈತ್ರ. ಓಕೆ, ಧನ್ಯವಾದಗಳು ಪುಟ್ಟಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಇವಿಷ್ಟು ಕೂಡ ಮೈಸೂರಿನ ಅಪ್ಡೇಟ್ಸ್ ಆದ್ರೆ, ಸೊ ಮಂಗಳೂರಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಸೊ ಮಂಗಳೂರಲ್ಲಿ ಮದ್ಯದಂಗಡಿ ತೆರೆಯೋದಕ್ಕೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ತಿಳಿಸೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ಈಗ ಮಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ? ಕಂಟೋನ್ಮೆಂಟ್ ಝೋನ್ಗಳಲ್ಲಿ ಸೊ ಮದ್ಯ ಮಾರಾಟ ಮಾಡೋ ಹಾಗಿಲ್ಲ, ಬಟ್ ಬೇರೆ ಝೋನ್ಗಳಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಬಟ್ ಅಲ್ಲಿನ ಜಿಲ್ಲಾಡಳಿತ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿದೆ? ಚೈತ್ರ, ಇವತ್ತು ಷರತ್ತುಬದ್ಧ ಅನುಮತಿಯೊಂದಿಗೆ ಮದ್ಯದ ಅಂಗಡಿ ಮಾಲಕರಿಗೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿರುವಂತದ್ದು. ಮಂಗಳೂರಿನ ಬಹುತೇಕ ಮದ್ಯದ ಅಂಗಡಿಗಳು ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆ ತನಕ ತನ್ನ ಕಾರ್ಯವನ್ನು ಆರಂಭಿಸಲಿದೆ. ಹಾಗಾಗಿ ಜಿಲ್ಲಾಡಳಿತ ನೀಡಿರುವಂತಹ ಸೂಚನೆ ಪ್ರಕಾರವಾಗಿ ಹಲವಾರು ನಿಯಮಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅಂಗಡಿಯ ಮುಂಭಾಗ 5 ಬಾಕ್ಸ್ಗಳನ್ನು ಹಾಕಬೇಕು. ಕೇವಲ 5 ಮಂದಿ ಹೊರಗೆ ಮತ್ತು 5 ಮಂದಿ ಒಳಗೆ ಗ್ರಾಹಕರು ಇಂತಿಷ್ಟೇ ಸಮಯದಲ್ಲಿ ಇರಬೇಕು. ಮತ್ತೆ ಅವರಿಗೆ ಮದ್ಯವನ್ನ ಕೊಡುವ ಪ್ರಮಾಣದಲ್ಲಿ ಕೂಡ ಜಿಲ್ಲಾಡಳಿತ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಮದ್ಯವನ್ನ ಕೊಡೋಕಿಲ್ಲ. ಒಂದು ವೇಳೆ ಇಂತಹ ರೂಲ್ಸ್ ಗಳನ್ನ ಯಾರಾದ್ರೂ ಬ್ರೇಕ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಎಂಬ ಮಾತುಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ಯಾರಿಕೇಡ್ ಗಳನ್ನ ಮದ್ಯದಂಗಡಿ ಮೂಲಕ ಮುಂದೆ ಅಳವಡಿಸಬೇಕು ಮತ್ತು ಇದಕ್ಕೆ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಬೇಕು. ಯಾವುದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಹಾಳಾಗಬಾರದು ಎಂಬ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಮದ್ಯದಂಗಡಿಗಳಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಮದ್ಯಗಳು ಲಭ್ಯವಾಗುತ್ತೆ. ಹಾಗಾಗಿ ಮದ್ಯಪ್ರಿಯರಿಗೆ ಇವತ್ತು ತುಂಬಾ ಒಳ್ಳೆಯ ದಿನ ಅಥವಾ ಅವರು ಕಾಯುತ್ತಿದ್ದಂತಹ ದಿನ ಇವತ್ತು ಅಂತ ಹೇಳ್ಬೋದು. ಹಾಗಾಗಿ ಬಹುತೇಕ ಎಲ್ಲ ಮದ್ಯದಂಗಡಿಗಳಲ್ಲಿ ಎಲ್ಲಾ ಪ್ರಿಪರೇಷನ್ಗಳು ಅಂತ್ಯಗೊಂಡಿರುವಂತದ್ದು. ಕೆಲಸಗಾರರು ಕೂಡ ಬಂದಿದ್ದಾರೆ. ಮದ್ಯದಂಗಡಿ 3 ಮಂದಿ ಸಿಬ್ಬಂದಿಗಳು ಮತ್ತೆ ಕೇವಲ 5 ಮಂದಿಗೂ ಮಾತ್ರ ಬರೋಕೆ ಅವಕಾಶ ಇತ್ತು. ಹಾಗಾಗಿ ಈ ಎಲ್ಲಾ ರೂಲ್ಸ್ ಗಳನ್ನ ನೆನಪಲ್ಲಿ ಕೊಟ್ಟು ಈಗ
ಎಲ್ಲ ಮದ್ಯದ ಅಂಗಡಿಗಳು ಸಂಪೂರ್ಣವಾಗಿ ಪ್ರಿಪೇರ್ ಆಗಿರುವಂತದ್ದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೂಡ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಲಾಗಿದೆ. ಸದ್ಯ ಜಿಲ್ಲೆ ಆರೆಂಜ್ ಝೋನ್ ಅಲ್ಲಿ ಇದೆ. 8 ಕಂಟೈನ್ಮೆಂಟ್ ಝೋನ್ಗಳಿವೆ. ಆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಯಾವುದೇ ರೀತಿಯಾಗಿ ಮದ್ಯ ಲಭ್ಯ ಆಗೋದಿಲ್ಲ. ಇದನ್ನು ಹೊರತುಪಡಿಸಿ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇವತ್ತು ಮದ್ಯ ಲಭ್ಯವಾಗುತ್ತೆ. ಹಾಗಾಗಿ ಜಿಲ್ಲಾಡಳಿತ ಎಲ್ಲ ತಹಶೀಲ್ದಾರ್ಗಳಿಗೆ ಇದನ್ನ ನೋಡ್ಕೊಳ್ಬೇಕು ಎಂಬ ಸೂಚನೆ ಕೊಟ್ಟಿರುವಂತದ್ದು. ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ಮದ್ಯ ವಿತರಣೆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಯ ಆಗಬಾರ್ದು ಮತ್ತು ಜನ ನೂಕುನುಗ್ಗಲನ್ನ ಉಂಟು ಮಾಡಬಾರ್ದು ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಚೈತ್ರ, ಮದ್ಯದಂಗಡಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಬಟ್ ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಪಾಸಿಟಿವ್ ಕೇಸಸ್ಗಳು ಪತ್ತೆಯಾಗಿದೆ? ಸೊ ಏನಾದ್ರೂ ಇಳಿಮುಖ ಆಗ್ತಾ ಇದೆಯಾ, ಹೇಗೆ? ಕಿಶನ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ತಮ್ಗೆ? ಕಿಶನ್? ಎಸ್ ಚೈತ್ರ. ಎಸ್, ಇಷ್ಟೊತ್ತು ಕೂಡ ಮದ್ಯದಂಗಡಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಬಟ್ ಇವಾಗ ಮಂಗಳೂರು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ? ಎಷ್ಟು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ? ಸೊ ಇಳಿಮುಖ ಆಗ್ತಾ ಇದೆಯಾ, ಏರಿಕೆ ಆಗ್ತಾ ಇದೆಯಾ? ಸೊ ಸದ್ಯದ ಅಪ್ಡೇಟ್ಸ್ ಏನಿದೆ ಅದ್ರ ಬಗ್ಗೆ? ಚೈತ್ರ, ಒಟ್ಟು 23 ಪ್ರಕರಣಗಳು ಜಿಲ್ಲೆಯಲ್ಲಿ ಕಂಡು ಬಂದಿರುವಂತದ್ದು. ಅದರಲ್ಲಿ ಬಹುತೇಕರು ಈಗಾಗಲೇ ಗುಣಮುಖರಾಗಿ ಹೋಗಿದ್ದಾರೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ 2 ಝೋನ್ಗಳನ್ನ ಈಗಾಗಲೇ ತೆಗೆದಿರುವಂತದ್ದು. ಉಪ್ಪಿನಂಗಡಿ ಮತ್ತು ತೊಕ್ಕೊಟ್ಟು ಕಂಟೈನ್ಮೆಂಟ್ ಝೋನ್ಗಳನ್ನು ತೆಗೆದಿದ್ದಾರೆ. ಆದ್ರೆ ಜಿಲ್ಲೆಯಲ್ಲಿ ಪಾಸಿಟಿವ್ ಪ್ರಕರಣಗಳು ಕಳೆದ 2 ದಿನಗಳಿಂದ ಪತ್ತೆ ಆಗಿಲ್ಲ. ಆದ್ರೆ ಪತ್ತೆ ಆಗೋದೇ ಇಲ್ಲ ಅಂತ ಹೇಳೋಕೆ ಬಹುತೇಕ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಮಂಗಳೂರಿನ ಈಗಾಗಲೇ ಫಸ್ಟ್ ನ್ಯೂರೋ ಆಸ್ಪತ್ರೆಯಿಂದ ಸಾಕಷ್ಟು ಮಂದಿ, ಸುಮಾರು 6 ಮಂದಿ ಪಾಸಿಟಿವ್ ರೋಗಿಗಳು ಹೊರ ಬಂದಿದ್ದಾರೆ. ಹಾಗಾಗಿ ಇವರ ಸಂಪರ್ಕದಲ್ಲಿರುವಂತವರು ಮತ್ತೆ ಅವರ ದ್ವಿತೀಯ ಸಂಪರ್ಕದಲ್ಲಿರುವವರು ಕೂಡ ಪಾಸಿಟಿವ್ ಲಕ್ಷಣಗಳು ಕಂಡು ಬರುವಂತಹ ಸಾಧ್ಯತೆಗಳು ಕೂಡ ಬಹುತೇಕ ದಟ್ಟವಾಗಿರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಹೇಳಿರೋದಿಷ್ಟೇ, ಒಂದ್ ವೇಳೆ ನಾವು ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಜನರು ಅದನ್ನ ಮೈ ಮರೆಯಬಾರದು. ಯಾಕಂದ್ರೆ ಜಿಲ್ಲೆ ಈಗಾಗಲೇ ಕೊರೋನಾ ಪಾಸಿಟಿವ್ ನ ಬಹಳಷ್ಟು ಆತಂಕ ಕೂಡ ಇದೆ. ಹಾಗಾಗಿ ಜನ ಸುರಕ್ಷಿತರಾಗಿರಬೇಕು ಎಂಬ ಮನವಿಯನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಕಿಶನ್ ತಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟೊತ್ತು ಕೂಡ ಮಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿದ್ವಿ. ಬಟ್ ಇವಾಗ ಕಲಬುರಗಿ ಅಂದ್ರೆ ಗುಲ್ಬರ್ಗಾ ಪರಿಸ್ಥಿತಿ ಯಾವ ರೀತಿ ಇದೆ, ಎಷ್ಟು ಸಡಿಲಿಕೆಯನ್ನ ಕೊಟ್ಟಿದ್ದಾರೆ, ಸೊ ಅದನ್ನ ತಿಳಿಸ್ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ಶಿವರಾಮ್, ಇವಾಗ ಮದ್ಯಪ್ರಿಯರಿಗೆ ಖುಷಿ ವಿಚಾರ, ಬಹುದಿನಗಳ ಆಸೆ ಇವತ್ತು ಈಡೇರ್ತಾ ಇದೆ. ಸೊ ಅಲ್ಲಿನ ಜಿಲ್ಲಾಡಳಿತ ಅಥವಾ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಂಡಿದೆ? ಸೊ ಎಷ್ಟು ಗಂಟೆ ಅವಕಾಶವನ್ನ ಕೊಡಲಾಗಿದೆ ಅಲ್ಲಿ? ಚೈತ್ರ, ಸದ್ಯದ ಮಟ್ಟಿಗೆ ಬೆಳಿಗ್ಗೆ 9ರಿಂದ ಸಂಜೆ 7 ಗಂಟೆವರೆಗೆ ಅಂತ ಮಾಹಿತಿ ಇದೆ. ಆದ್ರೆ ಇಲ್ಲಿವರೆಗೂ ಸಹ ಇನ್ನು ಏನು ಮದ್ಯದ ಅಂಗಡಿಗಳು ತೆಗಿಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಿಲ್ಲ. ಯಾಕಂದ್ರೆ ನಿನ್ನೆ ಅಷ್ಟೇ 6 ಪ್ರಕರಣಗಳು ಬಂದಿರೋ ಹಿನ್ನೆಲೆಯಲ್ಲಿ ತೆಗಿಬೇಕು ಬೇಡ ಅನ್ನೋದ್ರ ಬಗ್ಗೆ ಇವತ್ತು 11 ಗಂಟೆಗೆ ಮೀಟಿಂಗ್ ಮಾಡಿಬಿಟ್ಟು ಚರ್ಚೆ ಮಾಡಿಬಿಟ್ಟು ನಂತರದಲ್ಲಿ ಅವರು ನಿರ್ಧಾರ ಕೈಗೊಳ್ಳಲಿದ್ದಾರೆ. ಈಗಾಗಲೇ ಏನಂದ್ರೆ ವಾಣಿಜ್ಯ ಚಟುವಟಿಕೆಗಳು ಕಲಬುರಗಿಯಲ್ಲಿ ಆರಂಭಗೊಳ್ತಾ ಇದಾವೆ. ಅದಕ್ಕೆಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ನಾವೀಗ ಕಲಬುರಗಿಯ ಗಂಜ್ ಪ್ರದೇಶದಲ್ಲಿದ್ದೇವೆ. ನೋಡ್ತಾ ಇರಬಹುದು, ಸಾಕಷ್ಟು ಜನ ಉತ್ಸಾಹದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ವಾಣಿಜ್ಯ ಚಟುವಟಿಕೆಗಳು ಆರಂಭಗೊಳ್ತವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಲ್ಲೇ ಸಹ ಕೆಲವೊಂದು ವೈನ್ ಶಾಪ್ಗಳು ಸಹ ಇದಾವೆ. ಅಲ್ಲೂ ಸಹ ವೈನ್ ಶಾಪ್ಗಳ ಬಳಿ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲಿಕ್ಕೆ ಮತ್ತು ಜನರ ನಿಯಂತ್ರಣ ಮಾಡಲಿಕ್ಕೆ ಬ್ಯಾರಿಕೇಡ್ ಸಹ ಹಾಕಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಮತ್ತು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈ ವೈನ್ ಶಾಪ್ಗಳ ಮುಂದೆ. ಅಂದ್ರೆ ಏನೇ ಬಂದರೂ ಸಹ ಒಂದು ಏನು ಸರ್ಕಾರದ ಮಾನದಂಡಗಳ ಪ್ರಕಾರ ಏನೆಲ್ಲ ಪ್ರಿಪರೇಷನ್ ತಗೋಬೇಕು ಅದನ್ನೆಲ್ಲನೂ ತಗೊಳ್ಳಲಾಗಿದೆ. ಆದ್ರೆ ಏನಂದ್ರೆ 11 ಗಂಟೆ ನಂತರ 11 ಗಂಟೆ ಒಂದು ಸಭೆ ಮಾಡಿಬಿಟ್ಟು ಆ ಸಭೆಯಲ್ಲಿ ನಿರ್ಧಾರ ತಗೊಳ್ತಾರೆ. ಅಂದ್ರೆ ವೈನ್ ಶಾಪ್ಗಳು ಓಪನ್ ಮಾಡ್ಬೇಕಾ ಬೇಡ ಅಂತ. ಉಳಿದಂತೆ ಏನಂದ್ರೆ ಬೇರೆ ವಾಣಿಜ್ಯ ಚಟುವಟಿಕೆಗಳಿಗೆ ಯಾವ ರೀತಿ ತೊಂದರೆ ಇಲ್ಲ. ಅಂದ್ರೆ ಇವತ್ತು ವಾಣಿಜ್ಯ ಚಟುವಟಿಕೆಗಳು ಆರಂಭಗೊಳ್ಳಬಹುದು. ಕೈಗಾರಿಕೆಗಳು ಸಹ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಯಾಕಂದ್ರೆ ಕಲಬುರಗಿ ಆರೆಂಜ್ ಝೋನ್ ನಲ್ಲಿ ಬಂದಿರೋದ್ರಿಂದಾಗಿ ಈಗಾಗಲೇ ಅದಕ್ಕೆ ಅನುಮತಿ ಕೊಡಲಾಗಿದೆ ವಾಣಿಜ್ಯ ಚಟುವಟಿಕೆಗಳಿಗೆ ಮತ್ತು ಕೈಗಾರಿಕೆಗಳಿಗೆ. ಇದು ಉಳಿದಂತೆ ಏನಂದ್ರೆ ವೈನ್ ಶಾಪ್ಗಳು ಸಂಬಂಧಪಟ್ಟಂಗೆ ಮಾತ್ರ ಇವತ್ತು 11 ಗಂಟೆಗೆ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆಗಳಿದೆ ಒಟ್ಟಾರೆ. ಆದ್ರೆ ಸಭೆಯಲ್ಲಿ ನಿರ್ಧಾರ ಏನ್ ತಗೊಳ್ತಾರೋ ಏನೋ ಅಂತ ಬಿಟ್ರೆ ಈಗಾಗಲೇ ಏನಂದ್ರೆ ವೈನ್ ಶಾಪ್ಗಳ ಮುಂದೆ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಮದ್ಯಪ್ರಿಯರು ಸಹ ಉತ್ಸುಕರಾಗಿದ್ದಾರೆ ಮದ್ಯ ಖರೀದಿ ಮಾಡಲಿಕ್ಕೆ. ಚೈತ್ರ, ಓಕೆ, ಧನ್ಯವಾದಗಳು ಶಿವರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.